ತಾನೇ ಕಬಳಿಸಿಕೊಳ್ತಾ ಬಿಬಿಎಂಪಿ ಅನ್ನುವಂತಹ ಪ್ರಶ್ನೆ. ಆಟದ ಮೈದಾನಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ ಪಾಲಿಕೆ ಅಧಿಕಾರಿಗಳು. ಯಾರ್ದಾದ್ರೂ ಪ್ರಭಾವ ಇರಬಹುದಾ? ರಾಜಕಾಲುವೆ ಮುಚ್ಚಿ ಆಟದ ಮೈದಾನ ಮಾಡಿಕೊಟ್ಟಿರೋದು ಬಿಬಿಎಂಪಿ. ಇದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಶಿವಾಜಿನಗರದ ಹೊಸೂರು ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ರಾಜಕಾಲುವೆ ಮುಚ್ಚಿ ಆಟದ ಮೈದಾನಕ್ಕೆ ಜಾಗ ಮಾಡಿಕೊಟ್ಟಿದೆ ಬಿಬಿಎಂಪಿ. ಆಟದ ಮೈದಾನದ ಹಿಂದೆ ಇದೆಯಾ ರಾಜಕೀಯ ಷಡ್ಯಂತ್ರ? ಮುಂದೆ ಪ್ರಭಾವಿಗಳಿಗೆ ಈ ಜಾಗ ಮಾರಾಟಕ್ಕೆ ಪ್ಲಾನ್ ಏನಾದರೂ ನಡೀತಾ ಇದೆಯಾ? ಈ ಪ್ರಶ್ನೆ ಇರೋದು. ಪಾಲಿಕೆ ಅಧಿಕಾರಿಗಳ ಹಿಂದೆ ರಾಜಕೀಯ ವ್ಯಕ್ತಿಗಳ ಕೈವಾಡದ ಶಂಕೆ. ರಾಜಕಾಲುವೆ ಮುಚ್ಚಿ ಆಟದ ಮೈದಾನಕ್ಕೆ ಜಾಗ ಮಾಡಿಕೊಡ್ತಾರೆ ಅಂದ್ರೆ ಏನಿದ್ರ ಅರ್ಥ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಕುರಿತ ಒಂದು ಪ್ರತ್ಯಕ್ಷ ವರದಿ ನಮ್ಮ ಪ್ರತಿನಿಧಿ ವೀರೇಶ್ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. DCM DK ಶಿವಕುಮಾರ್, ನೀವು ನೋಡಲೇಬೇಕಾದ ಸ್ಟೋರಿ. ಇಷ್ಟು ದಿನ ಏನೋ ಸಾರ್ವಜನಿಕರು ಒತ್ತುವರಿ ಮಾಡ್ಕೊಂಡಿದ್ರು, ಬಟ್ ಇದೀಗ ಬಿಬಿಎಂಪಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇಲ್ಲೇ ಒಂದು ಕಡೆ ಆ ಬಿಬಿಎಂಪಿ ವಿರುದ್ಧ ಇಲ್ಲಿನ ಸ್ಥಳೀಯರು ಚಂದ್ರು ಗಂಭೀರ ಆರೋಪ ಮಾಡ್ತಿದ್ದಾರೆ. ನಾ ಪ್ರೆಸೆಂಟ್ ಈಗ ಶಿವಾಜಿನಗರದ ವಾರ್ಡ್ ನಂಬರ್ 19 ಹಲಸೂರಿನಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು, ಇದು ಆ ರಾಜಕಾಲುವೆ. ಇದು ಆ ರಾಜಕಾಲುವೆ 8 ವರ್ಷಗಳ ಹಿಂದೆ ಇದೆಲ್ಲ ಓಪನ್ ಇತ್ತು, ಬಟ್ ಇದೀಗ ಬಿಬಿಎಂಪಿ ಅಧಿಕಾರಿಗಳು ಸೇತುವೆ ಕಟ್ಟಿದ್ದಾರೆ. ಒಳಗಡೆ ನೀರು ಸ್ಟಕ್ ಆಗುತ್ತೆ, ಕ್ಲೀನ್ ಮಾಡೋಕ್ಕಾಗಲ್ಲ. ಇದನ್ನ ಹೊಡಿಬೇಕಂತೇನೋ ತುಂಬ ಬಾರಿ DCಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲ್ಲಿನ ಸ್ಥಳೀಯರು ಮತ್ತು ಸಾಮಾಜಿಕ ಹೋರಾಟಗಾರರು ಮನವಿ ಮಾಡಿದ್ರು, ಸ್ಪಂದನೆ ಇಲ್ಲ. ಇಲ್ಲೆಲ್ಲ ದುಡ್ಡು ವ್ಯವಹಾರ ನಡೆದಿದೆ. ಇದು ಓಪನ್ ಇತ್ತು 8 ವರ್ಷದ ಹಿಂದೆ, ಬಟ್ ಇದೀಗ ಒತ್ತುವರಿ ಮಾಡಿ ಕ್ಲೋಸ್ ಮಾಡಿದ್ದಾರೆ. ಹೀಗಾಗಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರೆ ಅವ್ರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕಂತನೂ ಇಲ್ಲಿನ ಸ್ಥಳೀಯರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ,